ನಾಳೆ ಎಚ್ಡಿಕೆಯ ಬಿಡದಿ ತೋಟದ ಮನೆಯಲ್ಲಿ ಹೊಸ ತೊಡಕು ಸಂಭ್ರಮ ಇದೆ. ಜೆಡಿಎಸ್ ಬಿಜೆಪಿ ಸಮ್ಮೇಳನದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ. ಬಿಜೆಪಿ ಜೆಡಿಎಸ್ ಒಕ್ಕಲಿಗ ನಾಯಕರಿಗೆ ಬಾಡೂಟವನ್ನ ಏರ್ಪಡಿಸಿದ್ದಾರೆ ಎಚ್ಡಿಕೆ. ಬಿಜೆಪಿ ಜೆಡಿಎಸ್ ಒಕ್ಕಲಿಗ ನಾಯಕರಿಗಾಗಿ ಬಾಡೂಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ಸಮ್ಮೇಳನದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ, ಹೊಸ ತೊಡಕು ಸಂಭ್ರಮ. ಎಚ್ಡಿಕೆ ಅವರ ಬಿಡದಿ ತೋಟದ ಮನೆಯಲ್ಲಿ ಮಂಡ್ಯ ಭಾಗದ ಪ್ರಮುಖ ನಾಯಕರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಹಬ್ಬಕ್ಕೆ. ಬೆಳಗ್ಗೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಲಿದ್ದಾರೆ ಒಕ್ಕಲಿಗ ನಾಯಕರು. ನಂತರ ಬಿಡದಿ ತೋಟದ ಮನೆಯಲ್ಲಿ ಹೊಸ ತೊಡಕು ಸಂಭ್ರಮಾಚರಣೆ. ಮಂಡ್ಯ ಒಕ್ಕಲಿಗ ಮತಗಳ ಮೇಲೆ ಕುಮಾರಸ್ವಾಮಿ ಕಣ್ಣಿಟ್ಟಿದ್ದಾರೆ. ಬಾಡೂಟ ನೆಪದಲ್ಲಿ ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ಅಂತ ರಣತಂತ್ರವನ್ನ ಹೆಣೆದಿದ್ದಾರೆ. ಬಿಡದಿ ತೋಟದಲ್ಲಿ ಸಮನ್ವಯ ಸಭೆ, ಮೈತ್ರಿ ನಾಯಕರ ಸಮ್ಮೇಳನ. ಜೆಡಿಎಸ್ ಮತ್ತು ಬಿಜೆಪಿಯ ಒಕ್ಕಲಿಗ ನಾಯಕರಿಗಾಗಿ ಬಾಡೂಟದ ವ್ಯವಸ್ಥೆಯನ್ನ ಮಾಡಿಸಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಬಿಡದಿಯ ತಮ್ಮ ತೋಟದ ಮನೆಯಲ್ಲಿ ಆಯೋಜನೆಗೊಂಡಿದೆ. ಆ ಮೂಲಕ ಮಂಡ್ಯ ಗೆಲ್ಲೋದಕ್ಕೆ ನಾಯಕರ ಜೊತೆ ಕೂತು ರಣತಂತ್ರವನ್ನ ಹೆಣೆಯಲಿದ್ದಾರೆ. ಬಿಡದಿ ತೋಟದ ಮನೆಯಲ್ಲಿ ಸಮನ್ವಯ ಸಭೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ ಹಬ್ಬ ಬಂದ್ರೂ ಕೂಡ ಅಲ್ಲೂ ರಾಜಕೀಯ ತಂತ್ರ, ಏನೇ ವಿಶೇಷ ಕಾರ್ಯಕ್ರಮಗಳಿರ್ಲಿ, ಸಭೆ ಸಮಾರಂಭಗಳಿರ್ಲಿ, ಅಲ್ಲೂ ಕೂಡ ರಾಜಕೀಯ ರಣತಂತ್ರವೇ ಎದ್ದು ಕಾಣಿಸ್ತಾ ಇದೆ. ಯುಗಾದಿ ಹಬ್ಬ ಸಂಭ್ರಮ ಸಡಗರ, ಆದ್ರೆ ಅದರ ಮಧ್ಯದಲ್ಲಿ ಹೊಸ ತೊಡಕು ಸಂಭ್ರಮಾಚರಣೆ, ಅಲ್ಲೂ ಕೂಡ ರಣತಂತ್ರವನ್ನ ಹೆಣೆಯೋದಕ್ಕೆ ಅಂತ ಎಚ್ಡಿಕೆ ಪ್ಲಾನ್ ಮಾಡಿದ್ದಾರೆ. ಏನೆಲ್ಲ ಪ್ಲಾನ್ಗಳು ರೆಡಿ ಆಗಿದೆ? ಶ್ವೇತಾ, ಈಗ ಸಹಜವಾಗಿ ಲೋಕಸಭಾ ಚುನಾವಣೆಯ ಸಮಯ, ಇದರ ಜೊತೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಕೂಡ ಹೌದು. ಯುಗಾದಿ ಹಬ್ಬ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬ ಆದ ನಂತರ ಮಾರನೆಯ ದಿವಸ ಹೊಸ ತೊಡಕು ಅನ್ನುವಂಥ ಒಂದು ಆಚರಣೆಯನ್ನ ಸಹಜವಾಗಿ ಎಲ್ಲರೂ ಕೂಡ ಮಾಡ್ತಾರೆ. ಬಾಡೂಟವನ್ನ ಮಾಡಿ ಅದೊಂದು ಸಂಭ್ರಮಾಚರಣೆ ರೀತಿಯಲ್ಲಿ ಮಾಡ್ತಾರೆ. ನಾಳೆ ಈ ಒಂದು ಹೊಸ ತೊಡಕನ್ನ ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆಯಲ್ಲಿ ಏರ್ಪಡಿಸಿರುವಂಥದ್ದು. ಸಮುದಾಯದ ಸಭೆಗಳನ್ನ ಅಲ್ಲಲ್ಲಿ ಸಮುದಾಯದ ನಾಯಕರ ಜೊತೆಯಲ್ಲಿ ಅಲ್ಲಲ್ಲಿ ಮೀಟಿಂಗ್ಗಳು ನಡೀತಾ ಇತ್ತು. ಹೇಗೂ ಹಬ್ಬ ಇರುವ ಕಾರಣದಿಂದಾಗಿ ಅದೇ ಒಂದು ನೆಪದಲ್ಲಿ ಸಮುದಾಯದ ಎಲ್ಲ ಮುಖಂಡರಿಗೆ, ಅದರಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಇಬ್ರು ಕೂಡ ಈಗ ಮೈತ್ರಿ ಕೂಡ ಆಗಿರುವಂತಹ ಈ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಆ ಒಂದು ಒಕ್ಕಲಿಗ ಸಮುದಾಯದ ನಾಯಕರಿಗೆ ಕುಮಾರಸ್ವಾಮಿ ಅವರು ತಮ್ಮ ಬಿಡದಿಯ ತೋಟದ ಮನೆಯಲ್ಲಿ ಒಂದು ಔತಣವನ್ನ ಏರ್ಪಡಿಸಿರುವಂತದ್ದು. ಸಹಜವಾಗಿ ಇವತ್ತು ಯುಗಾದಿ ಇರುತ್ತೆ. ಯುಗಾದಿಯ ನಂತರ ಈ ಒಂದು ಸಂಭ್ರಮಾಚರಣೆ ನಡೆಯುತ್ತೆ. ನಾಳೆ ಬೆಳಿಗ್ಗೆ 8:30-9 ಗಂಟೆಯ ಸುಮಾರಿಗೆ ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಎಲ್ಲ ನಾಯಕರು ಒಟ್ಟಾಗಿ ತೆರಳ್ತಾ ಇದ್ದಾರೆ. ಮೊದಲನೇದಾಗಿ ಅಲ್ಲಿ ಗುರುಗಳ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ಅಲ್ಲಿಂದ ಬಿಡದಿಯ ತೋಟದ ಮನೆಯಲ್ಲಿ ಈ ಒಂದು ಊಟಕ್ಕೆ ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಆರ್ ಅಶೋಕ್ ಸೇರಿದಂತೆ ಅನೇಕ ಒಕ್ಕಲಿಗ ಸಮುದಾಯದ ನಾಯಕರು ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ಕುಮಾರಸ್ವಾಮಿ ಅವರು ಏರ್ಪಡಿಸಿರುವಂತಹ ಈ ಒಂದು ಔತಣಕೂಟದಲ್ಲಿ ಪಾಲ್ಗೊಳ್ತಾರೆ. ಸಹಜವಾಗಿ ಇದೀಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರೋದ್ರಿಂದ ಆ ಭಾಗದ ಒಕ್ಕಲಿಗ ನಾಯಕರಿಗೂ ಕೂಡ ಈ ಒಂದು ಔತಣಕೂಟಕ್ಕೆ ಆಹ್ವಾನ ಇದೆ. ಚುನಾವಣೆಯ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಅದರ ಜೊತೆಯಲ್ಲಿ ಮೈತ್ರಿಯ ಸಮನ್ವಯ ಸಭೆಗಳು ಕೂಡ ಆಗಾಗ ನಡೀಲೇಬೇಕು. ಇದು ಚುನಾವಣೆಯವರೆಗೂ ಇದನ್ನು ಕಾದಿಟ್ಕೊಳ್ಬೇಕು. ಹಾಗಾಗಿ ಸಮನ್ವಯ ಸಭೆಗಳು ಕೂಡ ಆಗಾಗ ನಡೀಲೇಬೇಕು. ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಾಳೆ ಈ ಒಂದು ಔತಣಕೂಟ, ಅದಾದ ನಂತರ ಒಂದು ಔಪಚಾರಿಕವಾಗಿ ಮಾತುಕತೆ ಕೂಡ ನಡೆಯುತ್ತೆ. ಸಹಜವಾಗಿ ಚುನಾವಣೆ ಇರೋದ್ರಿಂದ ಚುನಾವಣೆಯ ಮಾತುಕತೆಗಳು ಮತ್ತೆ ಎಲ್ಲೆಲ್ಲಿ ಯಾವ ರೀತಿ ಸಹಕಾರ ಬೇಕು ಅನ್ನೋದರ ಬಗ್ಗೆ ಕೂಡ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಯುಗಾದಿ ಹಬ್ಬ ಕೂಡ ಬಂದಿರುವ ಈ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಈ ಒಂದು ಔತಣಕೂಟವನ್ನ ಏರ್ಪಾಡು ಮಾಡಿರುವಂತದ್ದು. ಶ್ವೇತಾ, ಓಕೆ ಸುರೇಶ್, ಪ್ರಮುಖವಾಗಿ ಯಾವೆಲ್ಲ ನಾಯಕರು ಹಾಗಾದ್ರೆ ಈ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ ಇಲ್ಲಿವರೆಗಿನ ಮಾಹಿತಿ ಪ್ರಕಾರ? ಶ್ವೇತಾ, ಸದ್ಯದ ಮಾಹಿತಿಯ ಪ್ರಕಾರ ಇದೊಂದು ಅಂದ್ರೆ ಹೊಸ ತೊಡಕು ಕಾರ್ಯಕ್ರಮ ಆಗಿರೋದ್ರಿಂದ ಸಹಜವಾಗಿ ಒಕ್ಕಲಿಗ ನಾಯಕರು ಈ ಒಂದು ಔತಣಕೂಟಕ್ಕೆ ಬರ್ತಾ ಇದ್ದಾರೆ. ಬಿಜೆಪಿಯ
ವಿಪಕ್ಷ ನಾಯಕರು ಕೂಡ ಆಗಿರುವಂತಹ ಆರ್ ಅಶೋಕ್ ಅವರು ಬರ್ತಾರೆ. ಅದರ ಜೊತೆಯಲ್ಲಿ ಇನ್ನು ಮಂಡ್ಯ ಭಾಗದ ಒಂದಷ್ಟು ಜನ ನಾಯಕರು, ಪ್ರಮುಖ ನಾಯಕರಿದ್ದಾರೆ, ಅವರು ಕೂಡ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.